ನಿಮ್ಗೇನಾದರೂ ಆ ಸಿಚುವೇಶನಲ್ಲಿ ನಾನೊಂದು ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ಟೆ ಅಂತ ಏನಾದರೂ ಅನಿಸ್ತಿದ್ಯಾ? ಏನು ಇಲ್ಲ ಸರ್, ಆ ಥರ ಹೇಳೋಕ್ಕಾಗಲ್ಲ. ಬೈತಾರ ಏನಂತ? ಇಲ್ಲ, ಬೈತಾರ ಅಂತೆಲ್ಲ ಇಲ್ಲ. ಇವಾಗ ನೋಡಿದ್ರೆ ನೀವೇ ಗೊತ್ತಲ್ಲ ಸರ್. ಆಟೋದಲ್ಲಿ 1000 ಪ್ಯಾಸೆಂಜರ್ ಮಾತಾಡ್ತಾರೆ, ಅಣ್ಣ ಅಂತಾರೆ, ಮಾತಾಡ್ತಾರೆ, ಅಂಕಲ್ ಅಂತ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಬಾರ್ದು ಅಲ್ವಾ? ಅಂದರೆ ಈ ರೀಲ್ಸ್ ಮಾಡೋದ್ರಿಂದ ಕೆಲವು ಫ್ಯಾಮಿಲಿಯವರೆಲ್ಲ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ, ಬಿಟ್ಟು ಹೋದ್ರು ನಮ್ಮ ಜೊತೆ, ಆ ಥರದ್ದೆಲ್ಲ ಆಯ್ತು ಅಂದಾಗ ಒಂದು ಸಿಚುವೇಶನ್ದಲ್ಲಿ ಆಯಿತು. ಆವಾಗ ನಾನೇ ಹೋಗಿ ಮಾತಾಡಿ ನಾನೇ ಸಾಲ್ವ್ ಮಾಡಿದೆ. ಎಲ್ಲರ ಹತ್ರನೂ ಇಲ್ಲ ಬಿಡಿಸ್ಬಿಡು, ಏನು ಈ ಥರ ಮಾಡ್ತಾರೆ ನೋಡಿ, ಪಬ್ಲಿಕ್ ಎಲ್ಲ ಹಿಂಗೆ ಜನಗಳು ಹಿಂಗೆ ಮಾತಾಡ್ತಾರೆ, ಲೇಡೀಸ್ಗಳು ಹಂಗೆ ಮಾತಾಡ್ಕೊಂಡು ಅಲ್ಲಿ ಕೂತ್ಕೊಬಿಟ್ಟು ಇದು ಮಾಡ್ತಾರೆ. ನಾನು ಒಂದು ಹೇಳಿದ ಅವ್ರು ಇಷ್ಟಪಡ್ತೀನಿ ಅಂತ ಗೊತ್ತಾ, ಅದು ನನ್ನಲ್ಲಿಲ್ಲ, ಅವ್ರದ್ದೊಂದು ಕಲೆ ಅಂತ ಇದೆ, ಅವ್ರ ಮನಸ್ಸಲ್ಲಿ ಒಂದು ಕಲೆ ಅಂತ ಅವ್ರ ಭಾವನೆಯಲ್ಲಿ ಬಂದಿದೆ. ಅದು ಕಲೆನ ಅವ್ರನ್ನ ಈಚೆ ತೆಗ್ದಾಕ್ತವ್ರೆ ಅಷ್ಟೇ. ಒಂದು ಕಲೆ ಇದೆ, ಅವ್ರನ್ನ ಈಚೆ ಕಡೆ ತೆಗ್ದಾಕಿ ಅವ್ರೇನು ಮಾಡ್ತಾವ್ರೆ ಅಂದರೆ 4 ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ನಾನು ಏನೋ ಒಳ್ಳೇದು ಮಾಡಬೇಕು, 4 ಜನಕ್ಕೆ ಹೆಲ್ಪ್ ಆಗೋ ಥರ ಕೆಲಸ ಮಾಡಬೇಕು, ನಾನು ಸಾಯೋವರೆಗೂ ನಾನು ಏನಾದರೂ ಒಂದು ಮಾಡಿ ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಒಂದು ಸಾಧನೆ ಮಾಡ್ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ. ಆ ಆಸೆನ ನಿರಾಸೆ ಮಾಡಿದ್ರೆ ಅದು ಪಾಪ ನಮಗೆ ಬರುತ್ತೆ. ಆ ಪಾಪ ನಾನು ತಗೋಬಾರ್ದು. ನಾನು ಯಾರೇ ಏನೇ ಆಗಲಿ, ಯಾವ ಕುಟುಂಬದಾಗಲಿ, ಯಾರ ಫ್ರೆಂಡ್ ಸರ್ಕಲ್ ಆಗಲಿ, ಯಾವ ದೇಶದಲ್ಲಿ ಯಾವ ಯಾರಾದರೂ ಆಗಲಿ ಸರ್, ನನ್ನ ನೆಂತಿಗೋಸ್ಕರ ನಾನು ಇದ್ದೀನಿ ಸರ್. ಅವ್ರು ಏನೇ ಮಾಡಿದ್ರು ನಡೀತದೆ ಸರ್. ಅವ್ರು ಏನೇ ಮಾಡಿದ್ರು ನಾನು ಇದ್ದೀನಿ, ಅವಳಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದೀನಿ. ನಾವು ಕೆಲವು ರೀಲ್ಸ್ ಎಲ್ಲ ನೋಡಿದಾಗ ನಮ್ಗನ್ಸುತ್ತೆ, ಯಾಕೆ ಇವ್ರು ಈ ಥರ ಮಾಡ್ತಾರೆ, ಏನಿದು ಆ ಥರದ್ದೆಲ್ಲ ಅನಿಸುತ್ತೆ. ಬಟ್ ನಮ್ಗೆ ಇವಾಗ ಮಾತಾಡಿದ್ವಲ್ಲ ಇವ್ರ ಜೊತೆ, ಇವಾಗ ಗೊತ್ತಾಗುತ್ತೆ ರಿಯಲ್ ಈ ಥರನೂ ಇದೆಯಾ ಅಂತ, ಆ ಥರ ಅನಿಸುತ್ತೆ ಅಲ್ವಾ? ಏನು ಅನಿಸುತ್ತೆ ಮೇಡಮ್ ನಿಮಗೆ ಅಂತ? ನೋಡಿ, ರಫ್ ಆ್ಯಂಡ್ ಟಫ್ ಇದೀನೋ, ನಾನು ಹೆಂಗಿದ್ದೀನೋ ಅನಿಸುತ್ತೆ. ಅದು ರೀಲಲ್ಲಿ ಮಾತ್ರ, ಅದು ರಿಯಲ್ ಇಲ್ಲ. ಬಟ್ ನನಗೆ ಅದು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಆ್ಯಕ್ಟಿಂಗಲ್ಲಿ ಅದು ಹೆಂಗಿರುತ್ತೋ ಆ ಥರ ಆ್ಯಕ್ಟಿಂಗ್ ಮಾಡಬೇಕು. ಸಿಟ್ಟಲ್ಲಿ ಮಾಡೋದಿರುತ್ತೆ, ಇದ್ರಲ್ಲಿ ಮಾಡೋಕ್ಕೆ ಬರುತ್ತೆ, ಆ ಥರ ಮಾಡ್ತೀನಿ ಅಷ್ಟೇ. ಅದು ರಿಯಲಾಗಿ ನಾನು ಮಾತಾಡಿದರೆ ಗೊತ್ತಾಗುತ್ತೆ ಜನತೆಗೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಅರ್ಧ ಜನತೆಗೆ ಗೊತ್ತಾಗ್ಬಿಟ್ಟೈತೆ ಅನಿಸುತ್ತೆ. ಎಲ್ಲರೂ ನಮ್ಮ ಮನೆಯವರು, ಅಕ್ಕ ನೀವು ಎಷ್ಟು ಕ್ಲೀನಾಗಿದ್ದೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಅಕ್ಕ ಅಂತ ಹೇಳ್ಬಿಟ್ಟು ಅಪ್ಕೊಂಡು ಮುದ್ದು ಮಾಡಿ ನಂಗೆ ಹೋಗ್ತಾರೆ. ಸ್ಟೂಡೆಂಟ್ ಎಲ್ಲ ಬರ್ತಾರೆ, ಮಾತಾಡ್ತಾರೆ. ಆಮೇಲೆ ನಾನು ಒಂದು ಲೈಫ್ಗೆ ಬಂದಿದ್ದೆ ಇದರಿಂದ, ಫೇಸ್ಬುಕ್ಕಿಂದ. ಆವಾಗ ಒಂದು ಅಜ್ಜಿ ಅಂತೆ, ಇಲ್ಲಿ ಎಲ್ಲ ಅವರು ಆಚೆ ಕಡೆ ದೇಶದಿಂದ ಎಲ್ಲೋ ಹೇಳಿದ್ರು ಅವರು, ಅಲ್ಲಿಂದ ಅಂತೆ ಅವ್ರು ಮಾತಾಡಿದ್ದು. ಆ ಅಜ್ಜಿಗೆ ಸ್ಟ್ರೋಕ್ ಆಗಿದಂತೆ. ನನ್ನ ರೀಲ್ಸ್ ಹಾಕಿದ್ರೆ ಅಂತೆ ಅವ್ರು ಯಾವತ್ತೂ ಆ ಥರ ಖುಷಿ ಪಡಿಲ್ವಂತೆ. ಅವರು ನನ್ನ ರೀಲ್ಸ್ ನೋಡ್ಬಿಟ್ಟು ನಗ್ತಾರಂತೆ, ಕಿಲಿಕಿಲಿಕ್ಲಾ ಅಂತ ನಗ್ತಾರಂತೆ. ಅವ್ರ ಮನೇಲಿ ಎಲ್ಲರೂ ಮಾತಾಡ್ತವ್ರೆ, ನಮ್ಮ ಅಜ್ಜಿ ಇಷ್ಟು ಗಂಟೆ ನಗ್ಗಿತಿಲ್ಲ, ನಿಂಗೆ ನೋಡ್ಬಿಟ್ಟು ನಗ್ತವ್ರೆ ಅಂತ. ನನಗಂತೂ ತುಂಬ ಖುಷಿ ಆಯಿತು ಆ ಮಾತು ಕೇಳಿ. ಇವತ್ತಿಗೂ ನನ್ನ ಮೈಂಡಲ್ಲಿ ಇವಾಗ ಹೇಳಿದಿರ್ಬೋದು ಅವರು ಅಂತ ಅನಿಸ್ತಿದೆ. ಆ ಅಜ್ಜಿ ನಾನು ನೋಡ್ಬಿಟ್ಟು ಹಾಯ್ ಅಂದರು, ಕೈ ಎತ್ತಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ, ಹಿಂಗೆ ಹೇಳ್ಬಿಟ್ಟು ಹಿಂಗೆ ಮಾಡಿದ್ರಪ್ಪ. ತುಂಬ ಖುಷಿ ಆಯ್ತು ನನಗೆ. ನನ್ನಿಂದ 4 ಜನ ನಗ್ತವ್ರೆ ಅಂದರೆ ನಾನು ಪುಣ್ಯವಂತೆ ಅಲ್ವಾ? ಎಲ್ಲರ ಕೈಯಿಂದ ಆ ಥರ ನಗ್ಸೋಕ್ಕಾಗಲ್ಲ. ಬಟ್ ನಾನು ನಗಿಸ್ತಿದ್ದೀನಿ ಅಂದರೆ ನಾನು ನಿಜವಾಗ್ಲೂ ಪುಣ್ಯವಂತನೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.